ಪ್ರತಿಯೊಬ್ಬರಿಗೂ ಮಾರ್ಕೆಟು ಇತ್ತೀಚೆಗೆ ಒಂಥರ ಥ್ರಿಲ್ಲರ್ ಮೂವಿ ನೋಡೋ ಒಂದು ಅನುಭವನೇ ಕೊಡ್ತಿದೆ. ಕೆಲವೊಂದು ಸರಿ ಸರ್ಪ್ರೈಸು, ಕೆಲವೊಂದು ಸರಿ ಟೆನ್ಷನು, ಕೆಲವೊಂದು ಸರಿ ತುಂಬಾ ವಾಲಿಟೈಲ್ ಆಗಿರುತ್ತೆ. ಬಟ್ ಗೆಸ್ ವಾಟ್, ಈ ಒಂದು ಡೌನ್ ಟ್ರೆಂಡ್ ಫೇಸಲ್ಲೂ ಸಹ ಕೆಲವೊಂದು ಸ್ಟಾಕ್ಗಳು ಒಂದು ಮೇನ್ ಕ್ಯಾರೆಕ್ಟರ್ ಎನರ್ಜಿನ ಈಗಲೂ ಕ್ಯಾರಿ ಮಾಡ್ತಿದೆ. ಅಂದರೆ ಈ ಒಂದು ಡೌನ್ ಟ್ರೆಂಡಲ್ಲೂ ಸಹ ಕೆಲವೊಂದು ಸ್ಟಾಕ್ಗಳು 50 DMA ಮೇಲೆ ಟ್ರೇಡ್ ಆಗ್ತಿದ್ದು ಒಂದು ಸ್ಟ್ರಾಂಗ್ ಮೊಮೆಂಟಮ್ನು ಸಹ ತೋರಿಸ್ತಾ ಇದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸ್ಟಾಕ್ ಹೆಸರು ಬಂದು ಕೋರಮಂಡಲ್ ಇಂಟರ್ನ್ಯಾಷನಲ್. ಸೊ ಬಿಸ್ನೆಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಕೋರಮಂಡಲ್ ಇಂಟರ್ನ್ಯಾಷನಲ್ ಬಂದು ಇಂಡಿಯನ್ ಅಗ್ರಿಕಲ್ಚರಲ್ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಮೇಜರ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಆ್ಯಂಡ್ 1906 ಎಸ್ಟಾಬ್ಲಿಷ್ ಆದಂತಹ ಈ ಒಂದು ಕಂಪನಿ ಫರ್ಟಿಲೈಸರ್ಸ್, ಕ್ರಾಪ್ ಪ್ರೊಟೆಕ್ಷನ್, ಬಯೋ ಪೆಸ್ಟಿಸೈಡ್ಸ್, ಸ್ಪೆಷಾಲಿಟಿ ನ್ಯೂಟ್ರಿಯೆಂಟ್ಸ್ ಮತ್ತು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ ಇವರು ಆಫರ್ ಮಾಡ್ತಾರೆ. ಆ್ಯಂಡ್ ಈ ಕಂಪ್ನಿ ಬಂದು ಮುರುಗಪ್ಪ ಗ್ರೂಪಿನ ಒನ್ ಆಫ್ ದ ಫ್ಲ್ಯಾಗ್ಶಿಪ್ ಕಂಪ್ನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಕಂಪ್ನಿ ಬಂದು ಎಂಟೈರ್ ಗ್ರೂಪಲ್ಲಿ 47% ಆಫ್ ದ ರೆವೆನ್ಯೂನ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಕೋರಮಂಡಲ್ ಬಂದು 810 ರೀಟೇಲ್ ಔಟ್ಲೆಟ್ಸ್ನ ಅಕ್ರಾಸ್ ಇಂಡಿಯಾ ಆಪರೇಟ್ ಮಾಡುತ್ತೆ. ಆ್ಯಂಡ್ ಇದರಿಂದ ಇದು ಕಂಟ್ರೀಸ್ ಲಾರ್ಜೆಸ್ಟ್ ಆಗ್ರಿ ರಿಟೇಲ್ ಚೈನ್ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂತಂದರೆ ಫಿನಾನ್ಷಿಯಲ್ ಇಯರ್ 2024 ಅಷ್ಟರಲ್ಲಿ 98% ಆಫ್ ದ ಸ್ಟೋರ್ಸು ಪ್ರಾಫಿಟಬಲ್ ಆಗಿದೆ. ಆ್ಯಂಡ್ ಕೋರಮಂಡಲ್ 80 ಕಂಟ್ರೀಸಲ್ಲಿ ಅಂದರೆ 80 ಕಂಟ್ರೀಸಲ್ಲಿ ತನ್ನ ಒಂದು ಪ್ರೆಸೆನ್ಸ್ನ ಎಸ್ಟಾಬ್ಲಿಷ್ ಮಾಡಿದೆ. ಆ್ಯಂಡ್ ಇಂಡಿಯಾಲಿ ಇವರು ಸೆಕೆಂಡ್ ಲಾರ್ಜೆಸ್ಟ್ ಫಾಸ್ಫ್ಯಾಟಿಕ್ ಫರ್ಟಿಲೈಸರ್ ಸೆಲ್ಲರ್, ಅದ್ರ ಜೊತೆಗೇ ಲಾರ್ಜೆಸ್ಟ್ SSP ಫರ್ಟಿಲೈಸರ್ ಸೆಲ್ಲರ್ ಕೂಡ ಹೌದು. ಆ್ಯಂಡ್ ಇವರು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣಲ್ಲಿ ಒನ್ ಆಫ್ ದ ಸ್ಟ್ರಾಂಗ್ ಹೋಲ್ಡ್ನ ಹೊಂದಿದ್ದಾರೆ. ಆ್ಯಂಡ್ ಸ್ಟಾಕ್ ಬಂದು ಕರೆಂಟ್ಲಿ ಆಲ್ ಟೈಮ್ ಹೈಯಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಬಿಸ್ನೆಸ್ ವರ್ಟಿಕಲ್ ಬಗ್ಗೆ ಮಾತಾಡಬೇಕು ಅಂತಂದರೆ ಕೋರಮಂಡಲ್ ಹತ್ರ 2 ಮೇಜರ್ ಬಿಸ್ನೆಸ್ ವರ್ಟಿಕಲ್ಸ್ ಇದೆ. ಅದೇ ನ್ಯೂಟ್ರಿಯೆಂಟ್ಸ್ ಮತ್ತು ಅದರ್ ಅಲೈಡ್ ಪ್ರಾಡಕ್ಟ್ಸ್, ಅದ್ರ ಜೊತೆಗೇ ಕ್ರಾಪ್ ಪ್ರೊಟೆಕ್ಷನ್. ನ್ಯೂಟ್ರಿಯೆಂಟ್ ಯೂನಿಟ್ ಇದೆಯಲ್ಲ, ಇದು ಈ ಕಂಪ್ನಿಯ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಬಿಕಾಸ್ ಇದು ಈ ಕಂಪ್ನಿಗೆ 89% ಆಫ್ ದ ಟೋಟಲ್ ರೆವೆನ್ಯೂನ ತಂದುಕೊಡುತ್ತೆ. ಆ್ಯಂಡ್ ಇದರಲ್ಲಿ ಕಂಪ್ನಿ ಬಂದು ಫರ್ಟಿಲೈಸರ್ಸ್ ಮತ್ತು ಸ್ಪೆಷಾಲಿಟಿ ನ್ಯೂಟ್ರಿಯೆಂಟ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ್ಯಂಡ್ ಇವರ ಪ್ರಾಡಕ್ಟ್ ರೇಂಜ್ ಬಂದು ಈ ರೀತಿ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂತ ಅಂದರೆ ಕೋರಮಂಡಲ್ ಬಂದು ಇಂಡಿಯಾದ ಯುನಿಕ್ ಗ್ರೇಡ್ ಫರ್ಟಿಲೈಸರ್ ಮಾರ್ಕೆಟಲ್ಲಿ 38% ಆಫ್ ದ ಶೇರ್ನ ಹೋಲ್ಡ್ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಮೇಜರ್ ವರ್ಟಿಕಲ್ ಅಂತ ಅಂದರೆ ಕ್ರಾಪ್ ಪ್ರೊಟೆಕ್ಷನ್. ಆ್ಯಂಡ್ ಇದರಲ್ಲಿ ಇವರು ಇನ್ಸೆಕ್ಟಿಸೈಡ್ಸ್, ಫಂಗಿಸೈಡ್ಸ್, ಹರ್ಬಿಸೈಡ್ಸ್ ಮತ್ತು ನೆಮೆಟಿಸೈಡ್ಸ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ್ಯಂಡ್ ಕೋರಮಂಡಲ್ ಬಂದು ಇಂಡಿಯಾದ 6th ಲಾರ್ಜೆಸ್ಟ್ ಕ್ರಾಪ್ ಪ್ರೊಟೆಕ್ಷನ್ ಪ್ಲೇಯರ್ ಕೂಡ ಹೌದು. ಆ್ಯಂಡ್ ಇವರ ಪೋರ್ಟ್ಫೋಲಿಯೋಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ 20 ಪ್ರಾಡಕ್ಟ್ಸ್ನ ಇವರು ಹೊಂದಿದ್ದಾರೆ. ಈ ಸೆಗ್ಮೆಂಟ್ ಬಂದು ಕಂಪ್ನಿಯ ಟೋಟಲ್ ರೆವೆನ್ಯೂಲಿ 11% ಕಾಂಟ್ರಿಬ್ಯೂಷನ್ ಕೊಡುತ್ತೆ. ಎಕ್ಸ್ಪೋರ್ಟ್ಸ್ ಒನ್ ಆಫ್ ದ ಸ್ಟ್ರಾಂಗ್ ಏರಿಯಾ ಅಂತ ಹೇಳ್ಬೋದು. ಬಿಕಾಸ್ ಇವರ ಸೇಲ್ ಮಿಕ್ಸಲ್ಲಿ 43% ಆಫ್ ದ ಸೇಲ್ಸು ಎಕ್ಸ್ಪೋರ್ಟ್ ಮಾರ್ಕೆಟಿಂದನೇ ಬರುತ್ತೆ. ಆ್ಯಂಡ್ ಕಂಪ್ನಿ ಬಂದು ಇತ್ತೀಚೆಗೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಮೇಲೆ ಹೆವಿಯಾಗಿ ಫೋಕಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರ ಹತ್ರ 18 ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇದೆ ಇಂಡಿಯಾಲಿ. ಆ್ಯಂಡ್ ಇವರು ಫರ್ಟಿಲೈಸರ್ಸ್ ಮತ್ತು ಕ್ರಾಪ್ ಪ್ರೊಟೆಕ್ಷನ್ ಟೆಕ್ನಿಕಲ್ಸ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇನ್ನು ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಕಂಪ್ನಿಯ ರೆವಿನ್ಯೂ ಬಂದು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 27% ಜಾಸ್ತಿ ಆಗಿದೆ. ಇದೇನಕ್ಕಾಯಿತು ಅಂತ ಅಂದರೆ ಇವರ NPK ಸೇಲ್ಸ್ ಬಂದು Q3 11.4 ಲ್ಯಾಕ್ ಟನ್ ಅಷ್ಟು ರೀಚ್ ಆಯಿತು. ಆ್ಯಂಡ್ ಇದು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 21% ಜಾಸ್ತಿ. ಆ್ಯಂಡ್ ಇವರ SSP ಸೆಗ್ಮೆಂಟು ಸಹ 29% ಕ್ವಾರ್ಟರ್ಲಿ ಗ್ರೋತ್ನ ಎಸ್ಟಾಬ್ಲಿಷ್ ಮಾಡಿದೆ. ಇದರಲ್ಲಿ ಇವರ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸಿನ ಒಂದು ಶೇರ್ ಸಹ ಇನ್ಕ್ರೀಸ್ ಆಗಿದೆ. ಬಟ್ ಲಾಸ್ಟ್ ಕ್ವಾರ್ಟರಲ್ಲಿ ಇದು 7% ಅಷ್ಟು ಡೌನ್ ಆಗಿದೆ. ಬಿಕಾಸ್ ಅಪ್ರಾಕ್ಸಿಮೇಟ್ಲಿ ಇವರ 1/3 ಆಫ್ ದ ಸೇಲ್ಸ್ ಜುಲೈ ಸೆಪ್ಟೆಂಬರ್ ಕ್ವಾರ್ಟರಲ್ಲೇ ಆಗುತ್ತೆ. ಆ್ಯಂಡ್ ಇವರ ಇಯರ್ ಓವರ್ ಇಯರ್ ಪ್ರಾಫಿಟ್ ಬಂದು ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತ ಹೇಳ್ಬೋದು. ಅದು 228 ಕೋಟಿಯಿಂದ 508 ಕೋಟಿ ಆಗಿದೆ. ಬಟ್ ಇದರಿಂದ ಇರೋ ರೀಸನ್ ಏನು ಅಂತ ಅಂದರೆ ಫಸ್ಟ್ ಆಫ್ ಆಲ್ ಆಪರೇಟಿಂಗ್ ಮಾರ್ಜಿನ್ 4% ಜಾಸ್ತಿ ಆಯಿತು. ಏನಕ್ಕೆ ಅಂತಂದರೆ ಮೆಟೀರಿಯಲ್ ಕಾಸ್ಟ್ ತುಂಬಾ ರೆಡ್ಯೂಸ್ ಆಯಿತು. ಇನ್ನೊಂದು ರೀಸನ್ ಏನು ಅಂತಂದರೆ ಕಂಪ್ನಿ ತನ್ನ ಇನ್ಕಮ್ನ ಡಬಲ್ ಮಾಡ್ಕೊಂತು. ಬಟ್ ಎಲ್ಲಾನು ಇಲ್ಲಿ ಗ್ರೀನ್ ಆಗಿಲ್ಲ. ಆನ್ ಅ TTM ಅಥವಾ ಕರೆಂಟ್
ಟೈಮ್ ಬೇಸಿಸ್ ಮೇಲೆ ನೋಡೋ ಹಾಗಿದ್ರೆ ಸೇಲ್ಸ್ ಬಂದು ಮಾರ್ಚ್ 2023 ಲೆವೆಲ್ಸ್ನ ಇನ್ನು ರೀಚ್ ಆಗದೆ ಇರೋದನ್ನ ನಾವು ನೋಡ್ಬೋದು. ಇದರ ರೀಸನ್ ಬಂದು ಫರ್ಟಿಲೈಸರಿನ ರಾ ಮೆಟೀರಿಯಲ್ ಪ್ರೈಸಸ್ ಬಂದು ಆಲ್ಮೋಸ್ಟ್ ಸಾಫ್ಟ್ ಆಗೇ ಇದೆ. ಸೊ ಇದರಿಂದಾಗಿ ಲೋವರ್ ಸಬ್ಸಿಡರಿ ರೇಟ್ಸು ಸಿಕ್ಕಿದೆ. ಸೊ ಈ ಒಂದು ಫಾಲಿಂಗ್ ಟ್ರೆಂಡಿಂದಾಗಿ ROCE 38% ಇಂದ 26%ಗೆ ಬಂದಿದೆ. ಆ್ಯಂಡ್ ಗ್ರೋತ್ ಔಟ್ಲುಕ್ ಬಗ್ಗೆ ಈಗ ನಾವು ಮಾತಾಡೋ ಹಾಗಿದ್ರೆ ಕೋರಮಂಡಲ್ ಬಂದು ತನ್ನ NPK ಮತ್ತು ಫಾಸ್ಫರಿಕ್ ಆಸಿಡ್ ಪ್ರೊಡಕ್ಷನ್ ಕೆಪಾಸಿಟಿನ ಎಕ್ಸ್ಪ್ಯಾಂಡ್ ಮಾಡೋ ಒಂದು ನಿಟ್ಟಿನಲ್ಲಿ ತುಂಬಾ ಫೋಕಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಇವರು ಫಾರ್ ಎಕ್ಸಾಂಪಲ್ ಕಾಕಿನಾಡ ಪ್ಲಾಂಟ್ ಇದೆಯಲ್ಲ, ಸೊ ಆ ಥರ ಪ್ರಾಜೆಕ್ಟ್ಸ್ನ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಇದರಿಂದಾಗಿ ನೆಕ್ಸ್ಟ್ 2 ವರ್ಷದಲ್ಲಿ ಇವರ ಪ್ರೊಡಕ್ಷನ್ನು ಸಹ ಒಳ್ಳೆಯ ಬೂಸ್ಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಕ್ರಾಪ್ ಪ್ರೊಟೆಕ್ಷನ್ ಬಿಸ್ನೆಸ್ನ ಗ್ರೋ ಮಾಡೋದಕ್ಕೋಸ್ಕರ ಇವರು NACL ಇಂಡಸ್ಟ್ರೀಲಿ 2025 ಮಾರ್ಚಲ್ಲಿ 820 ಕೋಟಿ ವೆಚ್ಚದಲ್ಲಿ 53% ಆಫ್ ದ ಸ್ಟೇಕ್ನ ಇವರು ಖರೀದಿ ಮಾಡಿದ್ದಾರೆ. ಆ್ಯಂಡ್ ಕಂಪ್ನಿ ಬಂದು ತಮ್ಮ ಒಂದು ರಿಟೇಲ್ ಔಟ್ಲೆಟ್ಸ್ನ ನೆಕ್ಸ್ಟ್ 2 ಇಯರ್ ಅಷ್ಟರಲ್ಲಿ ಡಬಲ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ಲಾನ್ನ ಹಾಕೊಂಡಿದ್ದಾರೆ. ಇನ್ನು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡ್ ರಿಸೀವಬಲ್ಸು 3x ಅಷ್ಟು ಒಂದು ಗ್ರೋತ್ನ ಕಂಡಿದೆ. ಇಂಟ್ರೆಸ್ಟಿಂಗ್ಲಿ ಲೋನ್ ಮತ್ತು ಅಡ್ವಾನ್ಸಸ್ ಬಂದು 10x ಅಷ್ಟು ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಇದರ ಒಂದು ಸೋರ್ಸ್ನ ಮ್ಯಾನೇಜ್ಮೆಂಟ್ ಇನ್ನು ವೆರಿಫೈ ಮಾಡಬೇಕಾಗಿದೆ. ಪ್ಲಸ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ 0 ಇದೆ, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ನೆಗ್ಲಿಜಿಬಲ್ ಆಗಿದೆ. ಸೊ ಕ್ಯಾಶ್ ಫ್ಲೋ ಬಂದು ಆಪರೇಷನ್ಸಿಂದ 2.5x ಅಷ್ಟು ಒಂದು ಗ್ರೋತ್ನ ಕಂಡಿದೆ. ಬಿಕಾಸ್ ಪೇಯಬಲ್ಸ್ ಕಮ್ಮಿ ಆಗಿದೆ ಆ್ಯಂಡ್ ಕನ್ಸಂಪ್ಷನ್ ಬಂದು 73% ಇನ್ಕ್ರೀಸ್ ಆಗಿದೆ. ಇದರಿಂದಾಗಿ 600 ಕೋಟಿಯಷ್ಟು ಪಾಸಿಟಿವ್ ಇನ್ವೆಂಟರಿ ರೋಲ್ ಔಟ್ನ ಕಂಪ್ನಿ ಕಾಣ್ತು. ಬಟ್ ಕ್ಯಾಶ್ ಕನ್ವರ್ಷನ್ ಸೈಕಲ್ ಬಂದು 6 ದಿನಕ್ಕೆ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಇವರ ಒಂದು ಇನ್ವೆಂಟರಿ ಬಂದು 33 ದಿನದಲ್ಲಿದೆ. ಆ್ಯಂಡ್ ಡೆಪ್ಟರ್ ಡೇಸ್ ಬಂದು 3x ಅಷ್ಟು ಇನ್ಕ್ರೀಸ್ ಆಗಿದೆ. ಇದು ಕಳೆದ 4 ವರ್ಷದಲ್ಲಿ ಹೈಯೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ರಿಸ್ಕ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಈ ಒಂದು ರಾ ಮೆಟೀರಿಯಲ್ಸ್ ಫಾರ್ ಎಕ್ಸಾಂಪಲ್ ಸಲ್ಫರ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡಿನ ಒಂದು ರಾ ಮೆಟೀರಿಯಲ್ ಪ್ರೈಸ್ ಏನಿದೆ ಅದು ತುಂಬಾ ವಾಲಟೈಲ್ ಆಗಿರುತ್ತೆ. ಸೊ ಇದರಿಂದಾಗಿ ಇವರ ಒಂದು ಮಾರ್ಜಿನು ಸಹ ಇಂಪ್ಯಾಕ್ಟ್ ಆಗ್ಬೋದು. ಆ್ಯಂಡ್ ಫೈನಾನ್ಷಿಯಲ್ 2024 ಕ್ವಾರ್ಟರ್ 3ಯಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡಿನ ಪ್ರೈಸ್ ಬಂದು ಯೂಶಲಾಗಿ $80-85 ಅಷ್ಟು ಇದ್ದಂತಹ ಈ ಒಂದು ಪ್ರೈಸ್ $100ಗೆ ಏಕಾಏಕಿ ಇನ್ಕ್ರೀಸ್ ಆಯಿತು. ಸೊ ಇದರಿಂದಾಗಿ ಇನ್ಪುಟ್ ಕಾಸ್ಟು ಸಹ ಇನ್ಕ್ರೀಸ್ ಆಯಿತು. ಇದ್ರ ಜೊತೆಗೇ ಸಬ್ಸಿಡಿ ಡಿಪೆಂಡೆನ್ಸಿ ತುಂಬಾ ಜಾಸ್ತಿ ಇದೆ, ಎಸ್ಪೆಷಲಿ ಇವರ ಕೀ ನ್ಯೂಟ್ರಿಯೆಂಟ್ಸ್ ಮತ್ತು ಫರ್ಟಿಲೈಸರ್ ಪ್ರಾಡಕ್ಟ್ಸಲ್ಲಿ ಸಚ್ ಆಸ್ ಪೊಟ್ಯಾಷಿಯಮ್. ಸೊ ಇದರಲ್ಲೆಲ್ಲ ಸಬ್ಸಿಡಿ ಡಿಪೆಂಡೆನ್ಸಿ ತುಂಬಾ ಜಾಸ್ತಿ ಇದೆ. ಇನ್ ಕೇಸ್ ಏನಾದರೂ ಪಾಲಿಸಿ ಚೇಂಜ್ ಆಯಿತು ಅಥವಾ ಸಬ್ಸಿಡಿ ಏನಾದರೂ ಕಟ್ ಮಾಡಿದ್ರೆ ಇದು ಇವರ ಮಾರ್ಜಿನ್ಗೆ ಎಫೆಕ್ಟ್ ಆಗುತ್ತೆ. ಅಡಿಷ್ನಲಿ ರೀಸೆಂಟಾಗಿ 25% ಟ್ಯಾರಿಫ್ನ ಈ ಒಂದು ಇಂಡಸ್ಟ್ರಿ ಮೇಲೆ ಹಾಕಿರೋದ್ರಿಂದ ಇದು ಎಸ್ಪೆಷಲಿ ಕ್ರಾಪ್ ಪ್ರೊಟೆಕ್ಷನ್ ಸೆಗ್ಮೆಂಟಲ್ಲಿ ಹಾಕಿರೋದ್ರಿಂದ ಇದು ಎಲ್ಲೋ ಒಂದು ಕಡೆ ಇವರ ಮಾರ್ಜಿನ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇನ್ ಕೇಸ್ ಓವರ್ ಆಲ್ ಗ್ಲೋಬಲ್ ಲೆವೆಲಲ್ಲಿ ಮಾತಾಡಬೇಕು ಅಂತ ಅಂದರೆ ಚೈನಾ ಮತ್ತು ಕೆನಡಾ ಮೇಲೆ ಇವರೇನಾದರೂ ಜಾಸ್ತಿ ಟ್ಯಾರಿಫ್ನ ಏನಾದರೂ ಹೇರಿದ್ರೆ ಅವಾಗ ನಮ್ಮ ಒಂದು ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ಗೆ ಒಂದು ಕಾಸ್ಟ್ ಪುಷ್ ಕಾಣಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ನೆಕ್ಸ್ಟ್ ಕಂಪ್ನಿ ಬಗ್ಗೆ ಮಾತಾಡಬೇಕು ಅಂತಂದರೆ ಅದೇ JK ಸಿಮೆಂಟ್ಸ್. ಸೊ JK ಸಿಮೆಂಟ್ಸ್ ಬಂದು ಇಂಡಿಯಾದ ಲೀಡಿಂಗ್ ಸಿಮೆಂಟ್ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ಇವರು ಬಂದು JK ಆರ್ಗನೈಸೇಷನ್ನ ಒನ್ ಆಫ್ ದ ಮುಖ್ಯ ಅಂಗ ಅಂತಲೇ ಹೇಳ್ಬೋದು. ಕಂಪ್ನಿ ಬಂದು 1957ರಲ್ಲಿ ತನ್ನ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತು. ನಿಂಬಾಹೇರಾ ರಾಜಸ್ಥಾನದಲ್ಲಿರುವಂತಹ ಈ ಒಂದು ಪ್ರದೇಶದಿಂದ ಇವರು ತಮ್ಮ ಆಪರೇಷನ್ಸ್ನ ಸ್ಟಾರ್ಟ್ ಮಾಡಿದ್ರು. ಇವತ್ತಿಗೆ JK ಸಿಮೆಂಟಿನ ಗ್ರೇ ಸಿಮೆಂಟ್ ಕೆಪಾಸಿಟಿ ಬಂದು 24 MTPA. ಸೊ ಇದರಿಂದಾಗಿ ಇವರು ಇಂಡಿಯಾದ ಟಾಪ್ ಸಿಮೆಂಟ್ ಪ್ರೊಡ್ಯೂಸರ್ಸ್ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಆ್ಯಂಡ್ ಇವರು ಇಡೀ ಪ್ರಪಂಚದ 3rd ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ವೈಟ್ ಸಿಮೆಂಟ್ ಅಂತಲೇ ಹೇಳ್ಬೋದು. ಇವರ ಒಂದು ಸೇಲ್ಸ್ ಪ್ರೆಸೆನ್ಸು ಸಹ ತುಂಬಾ ವೈಡ್ ಆಗಿದೆ. ಇವರು ಇಂಡಿಯಾಲಿ 24 ಸ್ಟೇಟಲ್ಲಿ ತಮ್ಮ ಒಂದು ನೆಟ್ವರ್ಕ್ನ ಹೊಂದಿದ್ದಾರೆ. ಆ್ಯಂಡ್ 37 ಕಂಟ್ರೀಸ್ಗಳಿಗೆ ಇವರು ವೈಟ್ ಸಿಮೆಂಟ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಕರೆಂಟ್ಲಿ ಸ್ಟಾಕ್ ಬಂದು ತನ್ನ ಒಂದು ಆಲ್ ಟೈಮ್ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಬಿಸ್ನೆಸ್ ವರ್ಟಿಕಲ್ಸ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಇಲ್ಲಿ 2 ಮೇಜರ್ ಬಿಸ್ನೆಸ್ ಸೆಗ್ಮೆಂಟ್ಗಳಿದೆ. ಮೊದಲನೇದು ಗ್ರೇ ಸಿಮೆಂಟ್. ಗ್ರೇ ಸಿಮೆಂಟ್ ಬಂದು ಪ್ರೈಮರ್ಲಿ ಸ್ಟ್ರಕ್ಚರಲ್ ಅಪ್ಲಿಕೇಶನ್ಸ್ಗೆ, ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ಸ್, ಬ್ರಿಡ್ಜಸ್,
ಮತ್ತು ಲಾರ್ಜ್ ಸ್ಕೇಲ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ಗಳಿಗೆ ಇದನ್ನು ಉಪಯೋಗಿಸ್ತಾರೆ. ಇದು ಬಂದು JK ಸಿಮೆಂಟಿನ ಲಾರ್ಜೆಸ್ಟ್ ಬಿಸ್ನೆಸ್ ವರ್ಟಿಕಲ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಓವರ್ ಆಲ್ ರೆವೆನ್ಯೂ ಅಲ್ಲಿ 81% ಆಫ್ ದ ರೆವೆನ್ಯೂನ ಕಂಪ್ನಿಗೆ ತಂದು ಕೊಡುತ್ತೆ. ಈ ಒಂದು ಬ್ರ್ಯಾಂಡ್ ಅಂಡರ್ ಅಂದರೆ JK ಸೂಪರ್ ಸಿಮೆಂಟ್ ಬ್ರ್ಯಾಂಡ್ ಅಂಡರ್ ಸುಮಾರು ಹೊಸ ಪ್ರಾಡಕ್ಟ್ಸ್ನ ಇವರು ಲಾಂಚ್ ಮಾಡಿದ್ದಾರೆ. ಅದನ್ನು ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಎರಡನೇದು ಬಂದು ವೈಟ್ ಸಿಮೆಂಟ್ ಆ್ಯಂಡ್ ಅಲೈಡ್ ಪ್ರಾಡಕ್ಟ್ಸ್. ಸೊ ಈ ಸೆಗ್ಮೆಂಟ್ನ ಡೆಕೋರೇಟಿವ್ ಮತ್ತು ಆರ್ಕಿಟೆಕ್ಚರ್ ಅಪ್ಲಿಕೇಶನ್ಸ್, ಫಾರ್ ಎಕ್ಸಾಂಪಲ್ ಫ್ಲೋರಿಂಗ್, ವಾಲ್ ಫಿನಿಶಿಂಗ್ ಮತ್ತು ಈ ಒಂದು ಏಸ್ಥೆಟಿಕ್ ಎಲಿಮೆಂಟ್ಸ್ ಇದಕ್ಕೆಲ್ಲ ಇದನ್ನು ಉಪಯೋಗಿಸ್ತಾರೆ. ಆ್ಯಂಡ್ ಇದು ಬಂದು ಕಂಪ್ನಿಯ ರೆವೆನ್ಯೂ ಅಲ್ಲಿ 19% ಆಫ್ ದ ಒಂದು ರೆವೆನ್ಯೂನ ತಂದು ಕೊಡುತ್ತೆ. ಆ್ಯಂಡ್ ಈ ಒಂದು ವರ್ಟಿಕಲ್ ಬಂದು ಈ ಒಂದು ಎಂಟೈರ್ ವರ್ಟಿಕಲಲ್ಲಿ ಕೆಲವೊಂದು ಪ್ರೀಮಿಯಂ ಪ್ರಾಡಕ್ಟ್ಸ್ನು ಸಹ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದು ಯಾವ್ಯಾವ ಪ್ರಾಡಕ್ಟ್ ಅಂತ ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅಡಿಷನಲಿ 2024ರಲ್ಲಿ JK ಸಿಮೆಂಟ್ ಬಂದು ಪೇಂಟ್ ಬಿಸ್ನೆಸ್ಗೆ ಒಫಿಷಿಯಲ್ ಆಗಿ ಎಂಟರ್ ಆಗ್ತಾರೆ. ಕಂಪ್ನಿ ಬಂದು ಆಕ್ರೋ ಪೇಂಟ್ಸ್ ಲಿಮಿಟೆಡ್ ಅನ್ನುವಂತಹ ಒಂದು ಕಂಪ್ನಿನ ಅಕ್ವೈರ್ ಮಾಡ್ತಾರೆ. ಆ್ಯಂಡ್ ಈ ಒಂದು ಸೆಗ್ಮೆಂಟ್ ಈಗ JK ಮ್ಯಾಕ್ಸ್ ಪೇಂಟ್ ಲಿಮಿಟೆಡ್ ಅನ್ನುವಂತಹ ಒಂದು ಸಬ್ಸಿಡರಿ ಅಂಡರ್ ಇದು ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಕಂಪ್ನಿ ಬಂದು ಫಿನಾನ್ಷಿಯಲ್ 2025 ಅಷ್ಟರಲ್ಲಿ ಈ ಪರ್ಟಿಕ್ಯುಲರ್ ಸೆಗ್ಮೆಂಟಿಂದ 300 ಕೋಟಿಯಷ್ಟು ಒಂದು ರೆವೆನ್ಯೂನ ಜನರೇಟ್ ಮಾಡೋ ಒಂದು ಪ್ಲಾನ್ ಮಾಡಿದ್ದಾರೆ. ಇನ್ನು ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಫಿನಾನ್ಷಿಯಲ್ 2025 Q3 JK ಸಿಮೆಂಟಿನ ಸೇಲ್ಸ್ ಬಂದು 2,819 ಕೋಟಿಯಷ್ಟು ರೀಚ್ ಆಯಿತು. ಆ್ಯಂಡ್ ಇದು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ 13% ಆಫ್ ದ ಒಂದು ಗ್ರೋತ್ನ ದಾಖಲು ಮಾಡ್ಕೊಂತು. ಆ್ಯಂಡ್ ಈ ಒಂದು ಗ್ರೋತ್ ಬಂದು ಇವರ ಒಂದು ನಾರ್ದರ್ನ್ ಮಾರ್ಕೆಟ್ ಮತ್ತು ಇನ್ಕ್ರೀಸ್ಡ್ ಟ್ರೇಡ್ ಮಿಕ್ಸಿನ ಒಂದು ಇಂಪ್ರೂವ್ಮೆಂಟಿಂದಾಗಿ ಅಂತ ಹೇಳ್ಬೋದು. ಆ್ಯಂಡ್ ಪ್ರೀಮಿಯಂ ಪ್ರಾಡಕ್ಟ್ಸು ಸಹ ಒಂದು ಹೈಯೆಸ್ಟ್ ಎವರ್ ಸೇಲ್ಸ್ನ ದಾಖಲೆ ಮಾಡೋ ಮುಖಾಂತರ ಇವರಿಗೆ ಹೆಲ್ಪ್ ಕೂಡ ಮಾಡಿದ್ರು. ಅಲ್ಲಿ 16% ಆಫ್ ದ ಸೇಲ್ಸ್ ಇದರಿಂದಾನೇ ಬಂತು. ಆ್ಯಂಡ್ ಬೋನಸ್ ಎಲ್ಲಿಂದ ಬಂತಪ್ಪ ಅಂತಂದರೆ ಇವರ ಒಂದು ಎಂಪ್ಲಾಯಿ ಕಾಸ್ಟ್ ಮತ್ತು ಬೇರೆ ಎಕ್ಸ್ಪೆನ್ಸಸ್ಸು ಡಿಕ್ರೀಸ್ ಆದ ಕಾರಣ. ಇದ್ಯಾಕಾಯಿತು ಅಂತಂದರೆ ಪ್ರೀವಿಯಸ್ ಕ್ವಾರ್ಟರಲ್ಲಿ ಫ್ಯಾಕ್ಟ್ರಿ ಶಟ್ ಡೌನ್ ಆಗಿರೋ ಕಾರಣ ಇದರಿಂದ ಇವ್ರಿಗೆ ಅಡ್ವಾಂಟೇಜ್ ಆಗಿ ಆಪರೇಟಿಂಗ್ ಲೆವರೇಜ್ ಕೂಡ ಇನ್ಕ್ರೀಸ್ ಆಯಿತು. ಬಟ್ ಇಯರ್ ಆನ್ ಇಯರ್ ವೈಸ್ ನಾವು ಮಾತಾಡೋ ಹಾಗಿದ್ರೆ ಸೇಲ್ಸ್ ಬಂದು ಆಲ್ಮೋಸ್ಟ್ ಫ್ಲ್ಯಾಟ್ ಆಗಿದೆ. ಈ ಟ್ರೆಂಡ್ ಯಾಕಪ್ಪ ಬಂತು ಅಂತ ಅಂದರೆ ಇವರ ಒಂದು ಓವರ್ ಆಲ್ ಇಂಡಸ್ಟ್ರಿ ಅಂದರೆ ಇವ್ರು ಯಾವ ಇಂಡಸ್ಟ್ರಿಲಿ ಆಪರೇಟ್ ಮಾಡ್ತಾರೋ ಆ ಒಂದು ಇಂಡಸ್ಟ್ರಿಲಿ ಓವರ್ ದ ಪಾಸ್ಟ್ 1 year 10% ಆಫ್ ದ ಪ್ರೈಸ್ ಫಾಲ್ನ ಈ ಒಂದು ಇಂಡಸ್ಟ್ರಿ ದಾಖಲೆ ಮಾಡ್ಕೊಂತು. ಸೊ ಆಸ್ ಎ ರಿಸಲ್ಟ್ ಗ್ರೇ ಸಿಮೆಂಟಿನ ಸೇಲ್ಸ್ ಬಂದು ಇಯರ್ ಆನ್ ಇಯರ್ ಬೇಸಿಸ್ ಅಲ್ಲಿ 4% ಅಷ್ಟು ಡಿಕ್ರೀಸ್ ಆಯಿತು. ಇದ್ರ ಜೊತೆಗೇನೆ ಕಂಪನಿಯ ನೆಟ್ ಪ್ರಾಫಿಟ್ ಸಹ 33% ಅಷ್ಟು ಕಮ್ಮಿ ಆಯಿತು. ಏನಕ್ಕೆ ಅಂತ ಅಂದರೆ ಇವರ ಒಂದು ಮೆಟೀರಿಯಲ್ ಕಾಸ್ಟ್ ಏನಿದೆ ಅದು ತುಂಬಾನೇ ಒಂದು ಕಾಸ್ಟ್ ಇನ್ಕ್ರೀಸ್ನ ಕಾಣ್ತು. ಆ್ಯಂಡ್ ಇದರಿಂದಾಗಿ ಇವರ ಆಪರೇಟಿಂಗ್ ಮಾರ್ಜಿನ್ 4% ಅಷ್ಟು ರೆಡ್ಯೂಸ್ ಆಯಿತು. ಇದೇ ಕಾರಣ ಕಳೆದ 3 ವರ್ಷದಲ್ಲಿ ಪ್ರಾಫಿಟ್ ಗ್ರೋತ್ ಬಂದು ಸೇಲ್ಸ್ ಅಷ್ಟು ಒಂದು ಗ್ರೋತ್ನ ದಾಖಲೆ ಮಾಡಿಲ್ಲ. ಸೊ ಸೇಲ್ಸ್ ಬಂದು 20% CAGR ಅಷ್ಟು ಒಂದು ಗ್ರೋತ್ನ ದಾಖಲೆ ಮಾಡಿದ್ರೆ ಪ್ರಾಫಿಟ್ ಬಂದು ಬರೀ 3% CAGR ಅಷ್ಟು ಒಂದು ಗ್ರೋತ್ನ ದಾಖಲೆ ಮಾಡ್ಕೊಂತು. ಸೊ ಇದೇನಕ್ಕಾಯ್ತು ಅಂತಂದರೆ ಆಪರೇಟಿಂಗ್ ಮಾರ್ಜಿನ್ ಕಳೆದ 3 ವರ್ಷದಲ್ಲಿ 6% ಅಷ್ಟು ಬಿದ್ದಿದೆ. ಆ್ಯಂಡ್ ಇದ್ರ ಜೊತೆ ಇಂಟ್ರೆಸ್ಟ್ ಪ್ಲಸ್ ಡಿಪ್ರಿಸಿಯೇಷನ್ನು ಸಹ ಈ ಒಂದು ಕಂಪ್ನಿಯ ಒಂದು ಪ್ರಾಫಿಟ್ಗೆ ಒಂದು ಅಡಿಷನಲ್ ಪ್ರೆಷರ್ನ ಹಾಕ್ತಾ ಇದೆ. ಇನ್ನು ಗ್ರೋತ್ ಔಟ್ಲುಕ್ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ ಫೆಬ್ರವರಿ 2025 JK ಸಿಮೆಂಟ್ ಬಂದು ಸೈಫ್ಕೋ ಸಿಮೆಂಟ್ಸ್ ಅಂದರೆ ಇದು ಶ್ರೀನಗರ್ ಬೇಸ್ಡ್ ಮ್ಯಾನುಫ್ಯಾಕ್ಚರರ್. ಇದರಲ್ಲಿ 60% ಆಫ್ ದ ಈಕ್ವಿಟಿ ಸ್ಟೇಕ್ನ ಇವರು ಅಕ್ವೈರ್ ಮಾಡ್ಕೊತಾರೆ. ಈ ಒಂದು ಅಕ್ವಿಸಿಷನ್ ವ್ಯಾಲ್ಯೂ ಬಂದು ಸರಿಸುಮಾರು 174 ಕೋಟಿ ಇತ್ತು. ಇದೇನು ಮಾಡುತ್ತೆ ಅಂತಂದರೆ ಕಂಪನಿಗೆ ಜಮ್ಮು ಮತ್ತು ಕಾಶ್ಮೀರ್ ರೀಜನಲ್ಲಿ ಒಂದು ಸ್ಟ್ರಾಂಗ್ ಫುಟ್ ಹೋಲ್ಡ್ನ ತಂದು ಕೊಡುತ್ತೆ. ಆ್ಯಂಡ್ ಈ ಒಂದು ಜಮ್ಮು ಮತ್ತು ಕಾಶ್ಮೀರ್ ರೀಜನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ ಬಂದು ಕ್ವೈಟ್ ಪ್ರಾಮಿಸಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಅಡಿಷ್ನಲಿ JM ಫಿನಾನ್ಷಿಯಲ್ ಪ್ರಕಾರ ಮುಂದೆ ನೆಕ್ಸ್ಟ್ 2-3 ವರ್ಷಗಳಲ್ಲಿ ಪ್ರತಿ ಟನ್ಗೆ ಇವರು 150 ರೂಪಾಯಿಂದ 200 ರೂಪಾಯಿಯಷ್ಟು ಒಂದು ಕಾಸ್ಟ್ ಸೇವಿಂಗ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರಿಂದಾಗಿ ಮಾರ್ಜಿನ್ಸು ಸಹ ಇಂಪ್ರೂವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಫಿನಾನ್ಷಿಯಲ್ 2025 ಮತ್ತು 26 ಈ ಒಂದು ಹೌಸಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಗೌರ್ಮೆಂಟು ಇನ್ಫ್ರಾ ಪುಷ್ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಮಾಡೋದ್ರಿಂದ ಓವರ್ ಆಲ್ ಒಂದು ಸಿಮೆಂಟ್ ಡಿಮ್ಯಾಂಡ್ನ ಇದು ಬೂಸ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಕಂಪನಿಯ ರಿಸರ್ವ್ ಆಸ್ ಆಫ್ ನೌ ಬಂದು
5,449 ಕೋಟಿ ಇದೆ. ಬಟ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಬಂದು 4,248 ಕೋಟಿಯಷ್ಟು ಬೆಳೆದಿದೆ. ಬಟ್ ಒಂದು ವಿಚಾರನ ನೀವು ಗಮನದಲ್ಲಿಟ್ಕೋಬೇಕು, ಏನು ಅಂತಂದರೆ JK ಸಿಮೆಂಟಿನ ಒಂದು ಎಕ್ಸ್ಪ್ಯಾನ್ಷನ್ ಪ್ರಾಜೆಕ್ಟ್ ಬಂದು ಹತ್ತತ್ರ 2,850 ಕೋಟಿಯಷ್ಟು ಬರ್ತಿದೆ. ಇದರಲ್ಲಿ 1,800 ಕೋಟಿ ಬಂದು ಸಾಲದಿಂದ ಅಂದರೆ ಡೆಪ್ತಿಂದಾನೆ ಬರುತ್ತೆ ಆ್ಯಂಡ್ ರೆಸ್ಟ್ ಬಂದು ಕ್ಯಾಶ್ ಅಕ್ಯುರಲ್ಸಿಂದ ಬರುತ್ತೆ. ನೆಟ್ ಕ್ಯಾಶ್ ಫ್ಲೋ ಬಂದು ನೆಗೆಟಿವ್ ಆಗಿದೆ ಬಿಕಾಸ್ ಇವರ ಡಬಲ್ ಬಾರೋಯಿಂಗ್ ರೀಪೇಮೆಂಟ್ ಇನ್ವೆಸ್ಟ್ಮೆಂಟ್ಸ್ ಪರ್ಚೇಸ್ಡ್ ಏನಿದೆ ಅದು ಬಂದು ಡಬಲ್ ಆಗಿದೆ. ಅದ್ರ ಜೊತೆಗೇ ಇನ್ವೆಂಟರಿ ರೋಲ್ ಔಟ್ ಬಂದು ನೆಗೆಟಿವ್ ಆಗಿದೆ. ಕ್ಯಾಶ್ ಕನ್ವರ್ಷನ್ ಸೈಕಲ್ಲು ಸಹ ಒಂದು ಸ್ವಲ್ಪ ಜಾಸ್ತಿನೇ ಸ್ಟ್ರೆಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು JK ಸಿಮೆಂಟಿನ ರಿಸ್ಕ್ ಬಗ್ಗೆ ಮಾತಾಡಬೇಕು ಅಂತಂದರೆ ವೈಟ್ ಸಿಮೆಂಟ್ ಮತ್ತು ವಾಲ್ ಪುಟ್ಟಿನ ಸೆಗ್ಮೆಂಟಿನ ವಾಲ್ಯೂಮ್ ಗ್ರೋತ್ ಬಂದು ಮೇನ್ಲಿ UAE ಇಂದ ಬರ್ತಾ ಇತ್ತು. ಬಟ್ ಏನ್ಷಿಯನ್ ಪೇಂಟ್ ಬಂದು ರೀಸೆಂಟಾಗಿ ಅಲ್ಲಿ ಒಂದು ಫ್ಯಾಕ್ಟ್ರಿನ ಸೆಟಪ್ ಮಾಡಿದ್ದಾರೆ. ಸೊ ಇದರಿಂದಾಗಿ ಟಫ್ ಕಾಂಪಿಟೇಷನ್ ಮತ್ತು ಕಸ್ಟಮರ್ ಲಾಸಿನ ರಿಸ್ಕ್ನ ಈ ಕಂಪ್ನಿ ಫೇಸ್ ಮಾಡ್ತಿದೆ. ಆ್ಯಂಡ್ ಹೊಸ ಮಾರ್ಕೆಟಲ್ಲಿ ಒಂದು ಕಸ್ಟಮರ್ ಬೇಸ್ನ ಎಸ್ಟಾಬ್ಲಿಷ್ ಮಾಡೋದು ಅಷ್ಟೊಂದು ಈಸಿ ಆದಂತಹ ಕೆಲಸ ಅಲ್ಲ. ಆ್ಯಂಡ್ ಕಾಂಪಿಟೇಟಿವ್ ಪ್ರೆಷರು ಸಹ ಇನ್ಕ್ರೀಸ್ ಆಗಿದೆ. ಎಸ್ಪೆಷಲಿ ಏನ್ಷಿಯನ್ ಪೇಂಟ್ ಬಂದು ಡಬಲ್ ಡಿಜಿಟ್ ಗ್ರೋತ್ನ ದಾಖಲೆ ಮಾಡ್ಕೊತಾ ಇದ್ದಾರೆ. ಸೊ ಈ ಕಾರಣದಿಂದಾಗಿ ಮಾರ್ಜಿನ್ ಎಕ್ಸ್ಪ್ಯಾನ್ಷನ್ನು ಒಂದು ಸ್ವಲ್ಪ ಕಷ್ಟ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದು ರಿಸ್ಕ್ ಏನಪ್ಪ ಅಂತಂದರೆ JK ಸಿಮೆಂಟಿನ ಒಂದು 2,850 ಕೋಟಿ ಅಷ್ಟು ವರ್ತಾದಂತಹ ಒಂದು ಕೇಪೆಕ್ಸ್ ಪ್ಲಾನ್ ಇಲ್ಲಿವರೆಗೂ ಕೇವಲ 478 ಕೋಟಿನ ಇವರು ಸ್ಪೆಂಡ್ ಮಾಡಿದ್ದಾರೆ. ಆ್ಯಂಡ್ ರೆಸ್ಟ್ ಆಫ್ ದ ಫಂಡಿಂಗ್ ಮತ್ತು ಎಕ್ಸಿಕ್ಯೂಷನ್ ಪೆಂಡಿಂಗ್ ಆಗಿರೋ ಕಾರಣ ಎಕ್ಸಿಕ್ಯೂಷನ್ ರಿಸ್ಕ್ ಬಂದು ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು. ಪ್ಲಸ್ ಸಿಮೆಂಟ್ ಇಂಡಸ್ಟ್ರಿ ಬಂದು ಒಂದು ಸೈಕ್ಲಿಕ್ ಪ್ರೈಸಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಫಿನಾನ್ಷಿಯಲ್ 2025 H1 ಪ್ರೈಸಸ್ ಕಮ್ಮಿ ಆಯಿತು. ಅದಾದಮೇಲೆ ಒಂದು 3% ಆಫ್ ದ ಒಂದು ಪ್ರೈಸ್ ಹೈಕ್ನ Q4 ನಾವು ಕಂಡ್ವಿ. ಬಟ್ ಇನ್ಪುಟ್ ಕಾಸ್ಟ್ ಸಚ್ ಆಸ್ ಫ್ಯೂಯಲ್, ರಾ ಮೆಟೀರಿಯಲ್ಸ್ ಇದೇನಾದರೂ ಇನ್ಕ್ರೀಸ್ ಆದರೆ ಮಾರ್ಜಿನ್ ಮೇಲೆ ಪ್ರೆಷರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವತ್ತೇ ಆಗಲಿ ಇನ್ಪುಟ್ ಕಾಸ್ಟ್ ಜಾಸ್ತಿ ಆದರೆ ಮಾರ್ಜಿನಲ್ ಪ್ರೆಷರ್ ಅನ್ನೋ ಒಂದು ರಿಸ್ಕ್ನ ಕಂಪ್ನಿ ಫೇಸ್ ಮಾಡಬೇಕಾಗುತ್ತೆ. ಮುಂದಿನ ಕಂಪ್ನಿ ಬಂದು ಐಚರ್ ಮೋಟರ್ಸ್. ಬಿಸ್ನೆಸ್ ಬಗ್ಗೆ ಮಾತಾಡಬೇಕು ಅಂತಂದರೆ 1982 ಇದು ಇನ್ಕಾರ್ಪೊರೇಟ್ ಆಯಿತು. ಆ್ಯಂಡ್ ಐಚರ್ ಮೋಟರ್ಸ್ ಬಂದು ಈ ಒಂದು ಮಿಡ್ ವೇಟ್ ಮೋಟರ್ ಸೈಕಲ್ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಗ್ಲೋಬಲ್ ಲೀಡರ್ ಅಂತಲೇ ಹೇಳ್ಬೋದು. ಆ್ಯಂಡ್ ರಾಯಲ್ ಎನ್ಫೀಲ್ಡ್ ಅನ್ನೋ ಒಂದು ಹೆಸರನ್ನು ನಾವೆಲ್ಲ ಕೇಳಿರ್ತೀವಿ. ಆ್ಯಂಡ್ ರಾಯಲ್ ಎನ್ಫೀಲ್ಡ್ ಬಂದು ವರ್ಲ್ಡ್ಸ್ ಓಲ್ಡೆಸ್ಟ್ ಬ್ರ್ಯಾಂಡ್. ಆ್ಯಂಡ್ 1901 ಕಂಟಿನ್ಯೂಸ್ ಆಗಿ ಇವರು ಪ್ರೊಡಕ್ಷನ್ನ ಮಾಡ್ತಾನೆ ಬಂದಿದ್ದಾರೆ. ಆ್ಯಂಡ್ ಕಂಪ್ನಿಯ ರೂಟ್ ಬಂದು ಟ್ರ್ಯಾಕ್ಟರಿಂದ ಸ್ಟಾರ್ಟ್ ಆಗುತ್ತೆ. 1948 ಟ್ರ್ಯಾಕ್ಟರ್ ಇಂಪೋರ್ಟ್ಸ್ನ ಇವರು ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇವರು ಇಂಡಿಯಾದ ಫಸ್ಟ್ ಟ್ರ್ಯಾಕ್ಟರ್ನ 1959 ಇವರು ಲಾಂಚ್ ಮಾಡ್ತಾರೆ. ಆ್ಯಂಡ್ 2008 VE ಕಮರ್ಷಿಯಲ್ ವೆಹಿಕಲ್ಸ್ನ ವೋಲ್ವೋ ಜೊತೆ ಒಂದು ಜಾಯಿಂಟ್ ವೆಂಚರಲ್ಲಿ ಇವರು ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ಇವರು ಟ್ರಕ್ಸ್, ಬಸ್ಸಸ್ ಮತ್ತು ಬೇರೆ ಬೇರೆ ಕಾಂಪೋನೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ್ಯಂಡ್ ಇವತ್ತು ಅಪ್ರಾಕ್ಸಿಮೇಟ್ಲಿ ಈ ಕಂಪ್ನಿಲಿ 55% ಆಫ್ ದ ಶೇರ್ನ ಐಚರ್ ಮೋಟರ್ಸ್ ಹೋಲ್ಡ್ ಮಾಡ್ತಾರೆ. ಆ್ಯಂಡ್ ಇವತ್ತಿಗೆ RE ಅಂದರೆ ರಾಯಲ್ ಎನ್ಫೀಲ್ಡ್ ಬಂದು 65+ ಕಂಟ್ರೀಸಲ್ಲಿ ಇವರ ಪ್ರೆಸೆನ್ಸ್ ಇದೆ. ಆ್ಯಂಡ್ ರಾಯಲ್ ಎನ್ಫೀಲ್ಡ್ ಬಂದು UK ಅಲ್ಲಿ ನಂಬರ್ 1 ಬ್ರ್ಯಾಂಡ್. ಆ್ಯಂಡ್ ಇವರ ಪ್ರೆಸೆನ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅಂದರೆ ಯುರೋಪಲ್ಲಿ RE ಬಂದು ಟಾಪ್ 3 ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಬಿಸ್ನೆಸ್ ವರ್ಟಿಕಲ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ರಾಯಲ್ ಎನ್ಫೀಲ್ಡ್ ಬಂದು ಐಚರ್ ಮೋಟರ್ಸಿನ ಒನ್ ಆಫ್ ದ ಫ್ಲಾಗ್ಶಿಪ್ ವರ್ಟಿಕಲ್ ಅಂತಲೇ ಹೇಳ್ಬೋದು. ಪಾಪ್ಯುಲರ್ ಮಾಡೆಲ್ಗಳು ಕ್ಲಾಸಿಕ್ 350, ಬುಲೆಟ್ 350 ಇದರ ಅಂಡರೇ ಬರೋದು. ಆ್ಯಂಡ್ ಫಿನಾನ್ಷಿಯಲ್ 2025 Q3 ರಾಯಲ್ ಎನ್ಫೀಲ್ಡ್ ಮೋಟರ್ ಸೈಕಲ್ನ ಸೇಲ್ಸ್ ವಾಲ್ಯೂಮ್ ಏನಿದೆ 17% ಅಷ್ಟು ಒಂದು ಜಂಪ್ನ ಕಾಣ್ತು. ಆ್ಯಂಡ್ ಕಂಪ್ನಿಯ ಈ ಒಂದು ಮಾರ್ಕೆಟ್ ಶೇರ್ ವಿತ್ ರೆಸ್ಪೆಕ್ಟ್ ಟು ಡೊಮೆಸ್ಟಿಕ್ ಮಿಡ್ ಸೈಜ್ಡ್ ಮೋಟರ್ ಸೈಕಲ್ ವೆಹಿಕಲ್ಸ್ ಏನಿದೆ ಈ ಒಂದು ಸೆಗ್ಮೆಂಟಲ್ಲಿ ಇವರ ಒಂದು ಓವರ್ ಆಲ್ ಮಾರ್ಕೆಟ್ ಶೇರ್ ಬಂದು ಫಿನಾನ್ಷಿಯಲ್ 2024 88.5% ಅಷ್ಟು ಜಾಸ್ತಿ ಆಯಿತು. ಆ್ಯಂಡ್ ಬರೀ ಮೋಟರ್ ಸೈಕಲ್ಸ್ ಅಷ್ಟೇ ಅಲ್ಲ, ಅಪ್ಯಾರಲ್, ಆಕ್ಸೆಸರೀಸ್ ಮತ್ತು ಬೇರೆ ಬೇರೆ ಸರ್ವಿಸ್ ರಿಲೇಟೆಡ್ ಆದಂತಹ ಒಂದು ರೆವೆನ್ಯೂ ಏನಿದೆ ಅದು 15% ಆಫ್ ದ ಒಂದು ಟೋಟಲ್ ರೆವೆನ್ಯೂನ ತಂದು ಕೊಡ್ತು. ಇದರಿಂದಾಗಿ ಈ ಕಂಪ್ನಿ ಡೈವರ್ಸಿಫಿಕೇಶನ್ ಮತ್ತು ಬ್ರ್ಯಾಂಡ್ ಎಕೋಸಿಸ್ಟಮ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿರೋದನ್ನು ನಾವು ಕಾಣ್ಬೋದು. ಮಿಡ್ ವೈಟ್ ಸೆಗ್ಮೆಂಟ್ಗೆ ಸಂಬಂಧಪಟ್ಟಂತೆ ರಾಯಲ್ ಎನ್ಫೀಲ್ಡ್ ಇವತ್ತಿಗೆ ಗ್ಲೋಬಲಿ ಟಾಪ್ 4 ಬ್ರ್ಯಾಂಡ್ಸಲ್ಲಿ ಒಂದು ಅಂತ ಹೇಳ್ಬೋದು. ಆ್ಯಂಡ್ ಗ್ಲೋಬಲ್ ಮಾರ್ಕೆಟ್ ಸೈಜ್ ಬಂದು ಇನ್ನೂ ಒಂದು ಹ್ಯೂಜ್ ಆಪರ್ಚುನಿಟಿ, ಅಲ್ಲೂ ಸಹ ಇನ್ನೂ ಜಾಸ್ತಿ ಟ್ಯಾಪ್ನ ಈ ಒಂದು ಕಂಪ್ನಿ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ವರ್ಟಿಕಲ್ ಬಂದು VECV, ಇದು ಬಂದು ಐಚರ್ ಮೋಟರ್ಸ್ ವೋಲ್ವೋ ಜೊತೆ ಮಾಡ್ಕೊಂಡಂತಹ ಒಂದು ಜಾಯಿಂಟ್ ವೆಂಚರ್. ಈ ಒಂದು ವರ್ಟಿಕಲಲ್ಲಿ ಟ್ರಕ್ಸ್, ಬಸ್ಸಸ್, ಇಂಜಿನ್ ಮ್ಯಾನುಫ್ಯಾಕ್ಚರಿಂಗ್,
ಎಕ್ಸ್ಪೋರ್ಟ್ಸ್ ಫಾರ್ ವೋಲ್ವೋ ಗ್ರೂಪ್, ನಾನ್ ಆಟೋ ಇಂಜಿನ್ಸ್ ಮತ್ತು ಕಾಂಪೊನೆಂಟ್ಸ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. VECV's ಮಾರ್ಕೆಟ್ ಶೇರ್ ಬಂದು ಅಪ್ರಾಕ್ಸಿಮೇಟ್ಲಿ 18% ಇದೆ. ಬಟ್ ಇಯರ್ ಆನ್ ಇಯರ್ ಗ್ರೋತ್ ಬಂದು ಕೇವಲ 1.5% ಇದೆ. ಫಿನಾನ್ಷಿಯಲ್ ಇಯರ್ 2024 ಕಂಪ್ನಿ ಬಂದು ಟ್ರಯಾಂಗಲ್ ಒಟ್ಟಿಗೆ ಒಂದು ಜಾಯಿಂಟ್ ವೆಂಚರ್ನ ಕಂಡುಕೊಳ್ಳುತ್ತೆ. ಇದರಿಂದಾಗಿ ಕನೆಕ್ಟೆಡ್ ವೆಹಿಕಲ್ ಮತ್ತು ಫ್ಲೀಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸಲ್ಲಿ ಇದರ ಒಂದು ಪ್ರೆಸೆನ್ಸ್ನ ಇದು ಕಾಣ್ಕೊಂತು. ಇದರಿಂದಾಗಿ ಕಂಪನಿಯ ಒಂದು ಡಿಜಿಟಲ್ ಎಕೋಸಿಸ್ಟಮ್ನ ಸ್ಟ್ರೆಂಥನ್ ಕಂಪ್ನಿ ಮಾಡ್ಕೊಂತು. ಕಂಪನಿಯ ಕೆಪಾಸಿಟಿ ಯುಟಿಲೈಸೇಷನ್ ಫಿನಾನ್ಷಿಯಲ್ ಇಯರ್ 2022 50% ಇತ್ತು. ಅದೇ ಫಿನಾನ್ಷಿಯಲ್ ಇಯರ್ 2024 ಅದು 77% ಇನ್ಕ್ರೀಸ್ ಆಗಿದೆ. ಇನ್ನು ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಐಚರ್ ಮೋಟಾರ್ಸ್ ಬಂದು Q3 ಸೇಲ್ಸಲ್ಲಿ ಹೈಯೆಸ್ಟ್ ಎವರ್ ಸೇಲ್ಸ್ನ ರೀಸೆಂಟಾಗಿ ದಾಖಲೆ ಮಾಡ್ತು. ಆ್ಯಂಡ್ ರೆವೆನ್ಯೂ ಬಂದು ಇಯರ್ ಆನ್ ಇಯರ್ ಬೇಸಿಸಲ್ಲಿ 19% ಒಂದು ಜಾಸ್ತಿ ಆಯಿತು. ಈ ಗ್ರೋತ್ ಯಾಕೆ ಬಂತು ಅಂತಂದರೆ ವಾಲ್ಯೂಮ್ಸ್ ಬಂದು ಸ್ಟಡಿಯಾಗಿ ಇಂಪ್ರೂವ್ಮೆಂಟ್ನ ಕಾಣ್ತಿದೆ. ಆ್ಯಂಡ್ 125cc ಒಂದು ಪ್ರೀಮಿಯಂ ಸೆಗ್ಮೆಂಟ್ ಏನಿದೆ ಅದು ಸಹ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಇನ್ಫ್ಯಾಕ್ಟ್ ಫೆಸ್ಟಿವ್ ಸೀಸನಲ್ಲಿ ಸೇಲ್ಸ್ ಬಂದು 12% ಜಾಸ್ತಿ ಆಯಿತು. ಆ್ಯಂಡ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸಲ್ಲಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 71% ಹೆಚ್ಚುವರಿ ಯೂನಿಟ್ಸ್ನ ಶಿಪ್ ಮಾಡಲಾಯಿತು. ಆ್ಯಂಡ್ ನೆಟ್ ಪ್ರಾಫಿಟು ಸಹ 17.5% ಜಾಸ್ತಿ ಆಯಿತು. ಬಟ್ ಆಪರೇಟಿಂಗ್ ಮಾರ್ಜಿನ್ಸ್ ಬಂದು 190 BPS ಅಷ್ಟು ಒಂದು ಡ್ರಾಪ್ನ ಕಾಣ್ತು. ಏನಕ್ಕೆ ಅಂತಂದರೆ ಕಂಪ್ನಿ ಬಂದು ಬ್ರ್ಯಾಂಡ್ ಬಿಲ್ಡಿಂಗ್ ಮತ್ತು ಮಾರ್ಕೆಟ್ ಆಕ್ಟಿವೇಷನ್ಸ್ ಮೇಲೆ ಜಾಸ್ತಿ ಸ್ಪೆಂಡ್ನ ಮಾಡ್ತು. ಬಟ್ ಇಂಟ್ರೆಸ್ಟಿಂಗ್ಲಿ ಕಳೆದ 3 ವರ್ಷಗಳಲ್ಲಿ ಪ್ರಾಫಿಟ್ CAGR ಬಂದು ಸೇಲ್ಸ್ CAGRಗಿಂತ ಡಬಲ್ ಆಗಿರೋದನ್ನ ನಾವು ಕಾಣ್ಬೋದು. ಇನ್ನು ಗ್ರೋತ್ ಔಟ್ಲುಕ್ ಬಗ್ಗೆ ಮಾತಾಡಬೇಕು ಅಂತಂದರೆ ರಾಯಲ್ ಎನ್ಫೀಲ್ಡ್ ಬಂದು ತನ್ನ ಒಂದು ಎಲೆಕ್ಟ್ರಿಕ್ ಬ್ರ್ಯಾಂಡ್ ಫ್ಲೈಯಿಂಗ್ ಫ್ಲೀನ ಲಾಂಚ್ ಮಾಡಿದ್ದಾರೆ. ಇದರ ಅಂಡರ್ 2 EV ನೇಮ್ಲಿ FF-C6 ಕ್ಲಾಸಿಕ್ ಮತ್ತು FF-S6 ಸ್ಕ್ರಾಮ್ಲರ್ನ ಇವರು ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಮಾರ್ಕೆಟ್ಗೆ ಇದು 2026 ಅಷ್ಟರಲ್ಲಿ ಬರುತ್ತೆ. ಆ್ಯಂಡ್ VECV ಬಂದು ಐಚರ್ ಪ್ರೋ ಎಕ್ಸ್ ಅನ್ನುವಂತಹ ಒಂದು ಹೆಸರಿನಡಿ ಎಲೆಕ್ಟ್ರಿಕ್ ಮತ್ತು CNG ಟ್ರಕ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಗೌರ್ಮೆಂಟ್ ಕೇಪೆಕ್ಸು ಸಹ ತುಂಬಾ ಸ್ಟ್ರಾಂಗ್ ಆಗಿದೆ. ಫಿನಾನ್ಷಿಯಲ್ ಇಯರ್ 2025 Q4 ಇನ್ಫ್ರಾ ಸ್ಪೆಂಡ್ ಬಂದು 95,000 crore ಪರ್ ಮಂತ್ ಅಷ್ಟು ಒಂದು ಜಾಸ್ತಿ ಆಗುತ್ತೆ ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಇದರಿಂದಾಗಿ ಡಿಮ್ಯಾಂಡು ಸಹ ಬೂಸ್ಟ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ VECV ಬಂದು 1,500 crores ಹೊಸ ಕಮರ್ಷಿಯಲ್ EV ಪ್ಲಾಂಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡ್ತಿದ್ದಾರೆ. ಇದರಿಂದಾಗಿ ಇವರ ಒಂದು ಗ್ಲೋಬಲ್ ಪ್ರೆಸೆನ್ಸು ಸಹ ಎಕ್ಸ್ಪ್ಯಾಂಡ್ ಆಗುತ್ತೆ. ಆ್ಯಂಡ್ ಯುರೋಪ್ ಮತ್ತು ನಾರ್ತ್ ಅಮೆರಿಕಾಗೂ ಕೂಡ ಇವರ ಒಂದು ಗ್ಲೋಬಲ್ ಪ್ರೆಸೆನ್ಸ್ನ ಇವರು ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಕಂಪ್ನಿಯ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ನೆಗ್ಲಿಜಿಬಲ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ರಿಸ್ಕ್ ಬಗ್ಗೆ ಮಾತಾಡೋ ಹಾಗಿದ್ರೆ ಕೆಲವೊಂದು ರಿಸ್ಕು ಸಹ ಇರೋದನ್ನ ನಾವು ಕಾಣ್ತಿದ್ವಿ. EV ಟ್ರಾನ್ಸಿಷನ್ ಬಂದು ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಕರೆಂಟ್ಲಿ ಮಾರ್ಕೆಟು ಸ್ಕೂಟರ್ಸ್ ಇಂದ ಡಾಮಿನೇಟ್ ಆಗಿದೆ. ಅಪ್ಪಿತಪ್ಪಿ ಏನಾದರೂ ಪ್ರಾಡಕ್ಟ್ ಡಿಲೇ ಇದ್ದರೆ ಅಥವಾ ಮಾರ್ಕೆಟ್ ರೆಸ್ಪಾನ್ಸ್ ಏನಾದರೂ ಚೂರು ಹೆಚ್ಚು ಕಮ್ಮಿ ಆದರೆ ರಾಯಲ್ ಎನ್ಫೀಲ್ಡಿನ ಪೊಸಿಷನ್ನು ಒಂದು ಸ್ವಲ್ಪ ರಿಸ್ಕಲ್ಲಿರೋದನ್ನ ನಾವು ಗಮನಿಸ್ಬೋದು. ಆ್ಯಂಡ್ ಕಾಂಪಿಟೇಷನ್ ಎಸ್ಪೆಷಲಿ ಒಂದು ಮಿಡ್ ಸೈಜ್ ಬೈಕ್ ಸೆಗ್ಮೆಂಟಲ್ಲಿರುವಂತಹ ಒಂದು ಕಾಂಪಿಟೇಷನ್ ತುಂಬಾ ಇನ್ಕ್ರೀಸ್ ಆಗ್ತಿದೆ. ಹೊಸ ಪ್ಲೇಯರ್ಸ್ ಬರ್ತಿದ್ದಾರೆ ಆ್ಯಂಡ್ ಹೊಸ ಫೀಚರ್ಸ್ನ ಬಿಡ್ತಿದ್ದಾರೆ. ಇನೋವೇಷನ್ ಬಂದು ಈ ಒಂದು ಸೆಗ್ಮೆಂಟಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಇನೋವೇಷನ್ ಅನ್ನೋದು ಈ ಒಂದು ಮಾರ್ಕೆಟ್ ಶೇರ್ನ ತುಂಬ ಒಂದು ಫರ್ಮ್ ಗ್ರಿಪ್ಪಲ್ಲಿ ಇಟ್ಕೋಬೇಕು ಅಂತಂದರೆ ತುಂಬಾ ನೆಸೆಸರಿ ಅಂತ ಹೇಳ್ಬೋದು. ಆ್ಯಂಡ್ ಆನ್ ಟಾಪ್ ಆಫ್ ದ್ಯಾಟ್ ಗ್ಲೋಬಲ್ ಪಾಲಿಸೀಸು ಸಹ ಇದ್ರ ಮೇಲೆ ತುಂಬಾ ಎಫೆಕ್ಟ್ನ ಬೀರುತ್ತೆ. ಬಿಕಾಸ್ ರೀಸೆಂಟಾಗಿ ಟ್ರಂಪ್ ಬಂದು 25% ಆಫ್ ದ ಟ್ಯಾರಿಫ್ನ ಹಾಕಿದ್ದಾರೆ. ಸೊ ಇದರಿಂದಾಗಿ ಇವರು ಹೇಗೆ ಇವರ ಪ್ರಾಫಿಟ್ ಮಾರ್ಜಿನ್ನ ಮತ್ತು ಆಪರೇಟಿಂಗ್ ಮಾರ್ಜಿನ್ನ ಇವರು ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ 3 ಸ್ಟಾಕ್ಗಳು ಡೌನ್ ಟ್ರೆಂಡ್ರಲ್ಲೂ ಸಹ ಒಂದು ಸ್ಟ್ರಾಂಗ್ ಸ್ಟಾಕ್ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ. ಜ್ಞಾಪಕ ಇರಲಿ, ಈ ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಯಾವುದೇ ರೀತಿಯಾದಂತಹ ಸ್ಟಾಕ್ ಬೈ ಅಥವಾ ಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಂಡ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.